ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಶೈಕ್ಷಣಿಕ ಪರಿಕರ ವಿತರಿಸಿದ ವಿದ್ಯಾ ಗಣಪತಿ ಟ್ರಸ್ಟ್. ಅತಿ ದೊಡ್ಡ ಸಂಪತ್ತು ಪ್ರೋತ್ಸಾಹ ನೀಡುವ ಶೈಕ್ಷಣಿಕ ಜ್ಞಾನವೇ. ದಾನಿಗಳು ಮತ್ತು ಪರಿಕರಗಳನ್ನು ಸದುಪಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು. ಆ ಮೂಲಕ ತಮ್ಮ ಕುಟುಂಬದ ಗೌರವವನ್ನು ಹೆಚ್ಚಿಸುವುದಲ್ಲದೆ ತಾಲೂಕು ಮತ್ತು ರಾಜ್ಯಕ್ಕೆ ಕೀರ್ತಿ ತರಬೇಕು ಎಂದು ಮಾಜಿ ಗೃಹ ಸಚಿವ ಹಾಗೂ ವಿದ್ಯಾ ಗಣಪತಿ ಟೆಂಪಲ್ ಟ್ರಸ್ಟ್ನ ಅಧ್ಯಕ್ಷ ಚೌಡಾರೆಡ್ಡಿ ಕರೆ ನೀಡಿದರು. ನಗರದ ವಿದ್ಯಾ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಗರದ ವ್ಯಾಪ್ತಿಗೆ ಬರುವ ಎಲ್ಲ ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳ 106 ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಲೇಖನಿಗಳನ್ನು ವಿತರಿಸಿ ಅವರು ಮಾತನಾಡಿ, ವಿದ್ಯಾ ಗಣಪತಿ ದೇವಸ್ಥಾನದ ಪ್ರಾರಂಭವಾದ ದಿನಗಳಿಂದಲೂ ಪ್ರತಿ ವರ್ಷವೂ ಸತತವಾಗಿ ಶೈಕ್ಷಣಿಕ ದಾಸೋಹವನ್ನು ನಡೆಸಿಕೊಂಡು ಬರುತ್ತಿರುವುದು ಸಂಸ್ಥೆಗೆ ಅತೀವ ಸಂತೋಷ ತಂದಿದೆ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಂದರ್ಭದಲ್ಲಿ ಟ್ರಸ್ಟ್ನ ಉಪಾಧ್ಯಕ್ಷ ಜೆ. ವಿಭಾಕರ ರೆಡ್ಡಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಪ್ರೋತ್ಸಾಹವನ್ನು ಹೆಚ್ಚಿಸಲು ನಾವು ಸಣ್ಣದೊಂದು ಪ್ರಯತ್ನ ಮಾಡುತ್ತಿದ್ದೇವೆ. ಕೇವಲ ಪುಸ್ತಕ ಲೇಖನಿ ನೀಡುವುದಷ್ಟೇ ಅಲ್ಲದೆ ಪ್ರತಿ ರಾಷ್ಟ್ರೀಯ ಹಬ್ಬಗಳ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವ ಮೂಲಕ ದೇಶಭಕ್ತಿ ಮತ್ತು ಹಬ್ಬಗಳ ಸಡಗರವನ್ನು ಮೂಡಿಸಲಾಗುತ್ತಿದೆ ಎಂದು ವಿವರಿಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆರ್. ಅಶೋಕ್ ಮಾತನಾಡಿ, ಸರ್ಕಾರ ಶಿಕ್ಷಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ಸಮಾಜದ ಪ್ರಜ್ಞಾವಂತರು ದಾನಿಗಳಾಗಿ ಮುಂದೆ ಬಂದಾಗ ಮಾತ್ರ ಶಾಲೆಗಳು ಬಲಗೊಳ್ಳುತ್ತವೆ. ಶಿಕ್ಷಣವು ಯಾರೂ ಕದಿಯಲಾಗದ ಆಸ್ತಿ. ಪೋಷಕರು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಕೇವಲ ಶಾಲೆಯನ್ನಷ್ಟೇ ನಂಬಿ ಕುಳಿತುಕೊಳ್ಳದೆ ಮನೆಯಲ್ಲೂ ಸೂಕ್ತ ಮಾರ್ಗದರ್ಶನ ಮತ್ತು ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಸದಸ್ಯರಾದ ಮುನಿಶಾ ಮಿರೆಡ್ಡಿ, ಗೋಪಾಲರೆಡ್ಡಿ, ರಾಜಗೋಪಾಲ್, ಜೆ. ಶ್ರೀನಿವಾಸ್ ನಾಯ್ಡು, ಕೆಎಲ್ ನಾಗರಾಜ್, ಕ್ಷೇತ್ರ ಸಮನ್ವಯಾಧಿಕಾರಿ ಗಿರಿಜಮ್ಮ, ನಗರಸಭೆ ಮಾಜಿ ಅಧ್ಯಕ್ಷ ಜಗನ್ನಾಥ್, ಉಪಾಧ್ಯಕ್ಷೆ ರಾಣಿಯಮ್ಮ, ನಗರಸಭೆ ಮಾಜಿ ಸದಸ್ಯ ಜೈ ಭೀಮ್ ಮುರಳಿ, ಮುಖಂಡ ಉಮೇಶ್, ರವೀಂದ್ರ ರೆಡ್ಡಿ, ಸರ್ಕಾರಿ ಶಾಲೆಗಳ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿಗಳು ಇದ್ದರು. ಅಭೂತವಾಗಿರ್ತಕ್ಕಂಥ ಕಾರ್ಯವನ್ನು ಸಂಸ್ಥೆ ಇರತಕ್ಕಂಥ ಮಾಧ್ಯಮ ವರ್ಗದವರಿಗೆ ನಮ್ಮ ಚಿಂತಾಮಣಿ ತಾಲೂಕಿನ ವತಿಯಿಂದ ಒಂದನೇ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಊಟದ ವ್ಯವಸ್ಥೆ ಇದೆ ಮಕ್ಕಳ ಹಿಂದೆ. ಸೇರಿಸಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿ ಅನ್ನೋದಕ್ಕೆ ನಿದರ್ಶನವಾಗಿ ಈ ವಿದ್ಯಾಗಣಪತಿ ಕಮಿಟಿ ಮೆಂಬರ್ಸು ಮತ್ತು ಎಲ್ಲರೂ ಬಂದಿದ್ದಾರೆ. ಅವ್ರಿಗೂ ಬಹಳ ಸಂತೋಷದಿಂದ ಸುಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಇಲ್ಲಿ ಮಕ್ಕಳು ಕೂಡ ಬಂದಿದ್ದಾರೆ. ಆಮೇಲೆ ನಮ್ಮ ಕೆಲವು ಸ್ನೇಹಿತರು ಎಲ್ಲ ಇದ್ದಾರೆ. ಎಲ್ಲರಿಗೂ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ದಿನದ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಯಾವತ್ತು ಪ್ರತಿಯೊಂದು ವರ್ಷವೂ ಮಾಡ್ತೀವಿ. ಅದರಲ್ಲಿ ಕೂಡ ಸರ್ಕಾರಿ ಹಿರಿಯ ಮತ್ತು ಕಿರಿಯ ಶಾಲೆಯ ಈ ಚಿಂತಾಮಣಿ ಸರ್ಕಾರಿ ಹಿರಿಯ ಮತ್ತು ಕಿರಿಯ ಶಾಲೆಯ ಮಕ್ಕಳಿಗೆ ಪುಸ್ತಕಗಳು ಬರೆಯೋದಕ್ಕೆ ಲೇಖನಿ ಸಾಮಗ್ರಿಗಳು ಇದನ್ನು ಕೊಡ್ತೀವಿ ನಾವು. ಏನೋ ಒಂದು ಸಂತೋಷದಿಂದ ಆ ಹುಡುಗರೆಲ್ಲ ಬಂದಿದ್ದಾರೆ. ಅವರು ಕೂಡ ನಾನು ಭಾಳ ಸಂತೋಷದ ಸುಸ್ವಾಗತ ಬಯಸುತ್ತೇನೆ. ಮತ್ತು ನಮ್ಮ ಹಿರಿಯರು ಎಲ್ಲರೂ ಬಂದಿದ್ದೀವಿ. ಅದರಲ್ಲಿ ಕೂಡ ಮೊದಲಿಂದ ಈ ದೇವಸ್ಥಾನ ಪ್ರಾರಂಭ ಆದಾಗಲಿಂದ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಜೊತೆಗೆ ಎಲ್ಲರೂ ಕೂಡ ನಮ್ಮ ದೇವಸ್ಥಾನದ ಬಗ್ಗೆ ಒಳ್ಳೆಯ ಚಿಂತಾಮಣೆಯಲ್ಲಿ ಮತ್ತು ಬೇರೆಯವರು ಕೂಡ ಭಾಳ ಸಂತೋಷದಿಂದ ಭಕ್ತಿಯಿಂದ ಬಂದು ನಮ್ಮ ದೇವಸ್ಥಾನದಲ್ಲಿ ಪೂಜೆಗಳು ಮಾಡಿಸ್ತಾರೆ. ಅವ್ರಿಗೆಲ್ಲರಿಗೂ ನಾನು ಒಳ್ಳೆಯದಾಗಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮತ್ತು ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಮುಂದೆ ವರ್ಷ ಕೂಡ ನಾವು ಕಾರ್ಯಕ್ರಮ ನಡೆಸ್ತೀವಿ. ಹುಡುಗರಿಗೆ ಪುಸ್ತಕಗಳು ಕೊಡ್ತೀವಿ, ಲೇಖನಿ ಕೊಡ್ತೀವಿ. ಅದರಿಂದ ಹುಡುಗರು ಕೂಡ ಸಂತೋಷವಾಗಿದ್ದಾರೆ. ಈ ದಿನ
ಈ ಎಲ್ಲ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಯಲಿ. ಎಲ್ಲರೂ ಭಾಗವಹಿಸೋದಕ್ಕೆ ತಮ್ಮೆಲ್ಲರಿಗೂ ನಮ್ಮ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತು ಎಲ್ಲರೂ ಚೆನ್ನಾಗಿ ಓದಿ ಮತ್ತು ನೀವು ಆ ಪುಸ್ತಕನ ಸರಿಯಾಗಿ ನೋಡಿಕೊಂಡ್ರೆ ಇವತ್ತಿನ ಹುಡುಗರೇ ನಾಳಿನ ಪ್ರಜೆಗಳಾಗ್ತಾರೆ. ದೇಶಕ್ಕೆ ನೀವೇ ಒಳ್ಳೆ ಇದು ಮಾಡೋದು ಅಂತ ನನಗೆ ಗೊತ್ತಿದೆ. ಆದರೆ ಇವತ್ತಿನ ಪರಿಸ್ಥಿತಿಗೆ ತುಂಬ ಕಷ್ಟ ಆಗ್ತದೆ ಓದೋದು. ಆದ್ರೂ ನಮ್ಮ ವಿದ್ಯಾಗಣಪತಿ ಟ್ರಸ್ಟ್ ವತಿಯಿಂದ ಈ ಸಾಮಗ್ರಿಗಳು ವಿಸ್ತರಿಸುತ್ತೆ ಅಂತ ನಮ್ಮ ಚೌಡಣ್ಣನವರು ಅವರು ಇದಕ್ಕೆಲ್ಲ ಧನ್ಯವಾದಗಳು ಹೇಳ್ತಾ, ಹುಡುಗರು ತುಂಬ ಎಲ್ಲ ಓದ್ಕೋಬೇಕು ಅಂತ ಹೇಳ್ತಾ ನಾನು ಈ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಸುಮಾರು ವರ್ಷಗಳಿಂದ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ತಾವೆಲ್ಲ ಕಂಡಿದ್ದೀರ. ಇವತ್ತು ಚಿಂತಾಮಣಿ ತಾಲೂಕಿನ ನಗರದ ಎಲ್ಲ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸುಮಾರು ವರ್ಷಗಳಿಂದ ಲೇಖನಿ ಸಾಮಗ್ರಿಗಳನ್ನು ಮತ್ತು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಬರ್ತಾ ಇದ್ದು, ಅದರ ಒಂದು ಸದುಪಯೋಗ ಮಕ್ಕಳು ಇವತ್ತು ಪಡ್ಕೋಬೇಕಾಗಿದೆ. ಇವತ್ತು ಸರ್ಕಾರ ಸಹ ಅನೇಕ ಯೋಜನೆಗಳು ತಂದಿದೆ. ಆದರೆ ಸರ್ಕಾರಿ ಶಾಲೆಗಳಿಗೆ ಇದರ ಒಂದು ದಾನಿಗಳ ಸಹಕಾರ ಅವಶ್ಯಕತೆ ಇದೆ. ಯಾಕಂದರೆ ಇವತ್ತು ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಬಡತನದಿಂದ ಬಂದಿರತಕ್ಕಂಥವ್ರು, ಕಷ್ಟಗಳನ್ನು ಕಂಡಿರ್ತಕ್ಕಂಥವ್ರು, ಅಂತಹ ಮಕ್ಕಳಿಗೆ ಅವರ ಒಂದು ಜೀವನ ಉಜ್ವಲವಾಗಿರಬೇಕು. ಅವರು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಶಿಕ್ಷಣ ಪಡೆದು ಇವತ್ತು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಿದ್ಯಾಗಣಪತಿ ಟೆಂಪಲ್ ಟ್ರಸ್ಟ್ನಿಂದ ಈ ಒಂದು ಒಳ್ಳೆಯ ಒಂದು ಸತ್ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ಅವರಿಗೆ ತುಂಬ ಹುದಿದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಶಿಕ್ಷಣ ಅಂತಕ್ಕಂಥದ್ದೊಂದು ಶಕ್ತಿ. ಸಾಮಾನ್ಯ ಪ್ರಜೆಯ ಮಗು ಕೂಡ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಹುದ್ದೆಯನ್ನು ಪಡೆಯಲಿಕ್ಕೆ ಸಾಧ್ಯ ಯಾವುದರಿಂದ ಇದೆ ಅಂದರೆ ಅದು ಒಂದು ಶಿಕ್ಷಣ. ಶಿಕ್ಷಣ ಅದನ್ನು ಯಾರೂ ಸಹ ಕದಿಯೋಕ್ಕಾಗಲ್ಲ. ನೀರಲ್ಲಿ ಹಾಕಿದ್ರೆ ಅದು ಮುಳುಗಲ್ಲ. ಯಾರೂ ಸಹ ಈಗ ನಮ್ಮ ಹತ್ರ ದುಡ್ಡಿದ್ರೆ ಕದಿದ್ದಾರೆ, ಅರ್ಥ ಆಯ್ತಾ? ಆದರೆ ಶಿಕ್ಷಣ ಇದ್ದರೆ ಯಾರೂ ಕದಿಯೋಕ್ಕಾಗಲ್ಲ. ನಮ್ಮ ದೇಶ ಅಲ್ಲ, ವಿವಿಧ ದೇಶಗಳಲ್ಲೂ ಸಹ ತಮ್ಮ ವೃತ್ತಿಯನ್ನು ಮಾಡಲಿಕ್ಕೆ ಶಿಕ್ಷಣ ಅವಶ್ಯಕತೆ ಇದೆ. ಇವತ್ತು ಪೋಷಕರು ಅಷ್ಟೇ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಹರಿಸಬೇಕು. ಅವರಿಗೆ ಹೆಚ್ಚಿನ ಒಂದು ಶಿಕ್ಷಣ ಕೊಡಬೇಕಾದ್ರೆ ಇಂತಹ ಮಹನೀಯರ ಒಂದು ಸಹಕಾರ ತಗೊಂಡು ಅವರ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ